ನಮಸ್ತೆ ಸ್ನೇಹಿತರೆ, ಇವತ್ತು ಡಯಾಲಿಸಿಸ್ ಪೇಷಂಟ್ಸ್ ಡಯಟ್ ಅಥವಾ ಆಹಾರ ಹೇಗಿರಬೇಕು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೋಟೀನು ಇವ್ರಿಗೆ ಡೈಲಿ 1 to 1.2 ಗ್ರಾಮ್ಸ್ ಪರ್ ಡೇ ತೊಗೋಬೇಕಾಗುತ್ತೆ. ಯಾಕಂದರೆ ಡಯಾಲಿಸಿಸ್ ಮಾಡಬೇಕಂದ್ರೆ ಅಮಿನೋ ಆ್ಯಸಿಡ್ಸು ಪ್ರೋಟೀನು ವಾಶ್ಔಟ್ ಆಗುತ್ತೆ. ಸೊ ಇವರು ಬೇರೆ CKD ಪೇಷಂಟ್ಸ್ಗಿಂತ ಡಯಾಲಿಸಿಸ್ ಮೇಲೆ ಇರೋ ಪೇಷಂಟ್ಸು ಜಾಸ್ತಿ ಪ್ರೋಟೀನ್ ತೊಗೋಬೇಕು. ಅಂದರೆ ಯಾವುದ್ಯಾವುದು ಮೊಟ್ಟೆ 1 ಅಥವಾ 2, ಮತ್ತು ಮೊಳಕೆ ಕಟ್ಟಿರೋ ಕಾಳುಗಳು, ಹೆಸರು ಕಾಳು, ಹುಳ್ಳಿಕಾಳು, ಕಡಲೆಕಾಳು, ಮತ್ತು ನಾನ್ ವೆಜಿಟೇರಿಯನ್ ಫಿಶ್ಶು ಅಥವಾ ಪ್ರೋಟೀನು ಇದೆಲ್ಲ ಬಳಸ್ಬೋದು. ಸೊ 1 to 1.2 ಗ್ರಾಮ್ಸ್ ಪರ್ ಡೇ. ನೆಕ್ಸ್ಟು ಉಪ್ಪಿನಾಂಶ, ಸೋಡಿಯಮು. ಸೊ ಅವರು ಉಪ್ಪಿನಾಂಶ 5 ಗ್ರಾಮ್ಸ್ ಪರ್ ಡೇಗಿಂತ ಕಮ್ಮಿ ಬಳಸಬೇಕು. ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸೋಡಿಯಂ ರಿಟೆನ್ಷನ್ ಆಗಿ ಮತ್ತು ಊತ ಬರೋ ಚಾನ್ಸ್ ಇರುತ್ತೆ. ಅದರಿಂದ ಹಪ್ಪಳ, ಉಪ್ಪು, ಉಪ್ಪಿನಕಾಯಿ ಅವೆಲ್ಲ ಲಿಮಿಟ್ ಮಾಡಿದ್ರೆ ಒಳ್ಳೆಯದು. ಮತ್ತು ಮಾಮೂಲಿ ಸಾಂಬಾರು ಅದರಲ್ಲಿ ರೆಗ್ಯುಲರಾಗಿ ಬಳಸೋಷ್ಟು ರುಚಿಗೆ ತಕ್ಕಷ್ಟು ಬಳಸ್ಕೋಬೋದು. ಸೊ 5 ಗ್ರಾಮ್ಸ್ಗಿಂತ ಮೇಲೆ ಹೋಗಬಾರ್ದು. ನೆಕ್ಸ್ಟು ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮು ಡಯಾಲಿಸಿಸ್ ಕ್ಲಿಯರ್ ಆಗೋದ್ರಿಂದ ಸೊ ಪೊಟ್ಯಾಷಿಯಮ್ ಫುಡ್ಸು ತೊಗೋಬೋದು, ಬಟ್ ಲಿಮಿಟಾಗಿ ತೊಗೊಂಡ್ರೆ ಆದಷ್ಟು ಒಳ್ಳೆಯದು. ಹಣ್ಣುಗಳೆಲ್ಲ ತೊಗೋಬೋದು, ಬಟ್ ಯಥೇಚ್ಛವಾಗಿ ಯಾವುದು ತೊಗೋಬಾರ್ದು. ಬಾಳೆಹಣ್ಣು, ಎಳ್ನೀರು ಮತ್ತು ಫ್ರೂಟ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಆದಷ್ಟು ತೊಗೋಬೋದು, ಬಟ್ ಲಿಮಿಟಾಗಿ ತೊಗೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಫಾಸ್ಫರಸ್ಸು ಆದಷ್ಟು ಕಮ್ಮಿ ಬಳಸಿದ್ರೆ ಒಳ್ಳೆಯದು. ಯಾಕೆಂದರೆ ಡಯಾಲಿಸಿಸಲ್ಲಿ ಅಷ್ಟು ಬೇಗ ಕ್ಲಿಯರ್ ಆಗೋದಿಲ್ಲ ಅದು. ಅದರಿಂದ ಈ ಹಾಲಿನ ಉತ್ಪನ್ನಗಳು ಮತ್ತು ಡ್ರೈ ಫ್ರೂಟ್ಸು ಮತ್ತು ಪೆಪ್ಸಿ, ಕೋಕೋಕೋಲಾ ಇದರಲ್ಲೆಲ್ಲ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಆದಷ್ಟು ಕಮ್ಮಿ ಬಳಸಿದ್ರೆ ಒಳ್ಳೆಯದು. ನೆಕ್ಸ್ಟು ವಿಟಮಿನ್ ಸಪ್ಲಿಮೆಂಟೇಷನ್. ಸೊ ಇಲ್ಲಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಎಲ್ಲ ಡಯಾಲಿಸಿಸಲ್ಲಿ ವಾಶ್ಔಟ್ ಆಗಿಬಿಡುತ್ತೆ. ಸೊ ಅದರಿಂದ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸು ಮತ್ತು ಮಲ್ಟಿವಿಟಮಿನ್ ಇಂಜೆಕ್ಷನ್ ಡಯಾಲಿಸಿಸ್ ಆದಮೇಲೆ ಬಳಸಿದ್ರೆ ಒಳ್ಳೆಯದು. ನೆಕ್ಸ್ಟು ಫ್ಲೂಯಿಡ್ ಇಂಟೇಕು, ಅಂದರೆ ನೀರು ಎಷ್ಟು ತೊಗೋಬೇಕು ಪರ್ ಡೇ 1 to 1.5 ಲೀಟರ್ಸ್ ಪರ್ ಡೇ. ಅಂದರೆ ನಿಮ್ಮಲ್ಲಿರೋ ಸಾಂಬಾರಲ್ಲಿ ಮತ್ತು ರಸಮಲ್ಲಿರೋ ನೀರು ಅದೆಲ್ಲ ಸೇರಿ 1.5 ಲೀಟ್ರ್ಗಿಂತ ಒಳಗಡೆ ಬಳಸಬೇಕು. ಸೊ ನಿಮ್ಮ ಡೈಲಿ ವೆಯ್ಟ್ ಗೇನು 1 kg ಮತ್ತು ಅದಕ್ಕಿಂತ ಕಮ್ಮಿ ಇದ್ದರೆ ಆದಷ್ಟು ಒಳ್ಳೆಯದು. ಸೊ 1 to 1.5 ಲೀಟರ್ಸ್ ಪರ್ ಡೇ ತೊಗೋಬೋದು. ಸೊ ಇದು ಎಲ್ಲ ಜನರಲಾಗಿ ಹೇಳಿರೋದು. ಸೊ ಒಂದೊಂದು ಪೇಷಂಟ್ಸ್ಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಆ ಕಡೆ ಈ ಕಡೆ. ಅದು ನೀವು ರೆಗ್ಯುಲರಾಗಿ ನಿಮ್ಮ ಡಾಕ್ಟರ್ ಹತ್ರ ತೋರಿಸಿ ಬ್ಲಡ್ ಚೆಕಪ್ ಮಾಡಿಸಿ ಮುಂದೆ ಏನು ಅಂತ ತಿಳ್ಕೊಬೋದು. ಸೊ ಅಷ್ಟೇ ವಿಷಯ. ನೆಕ್ಸ್ಟ್ ಸಿಗ್ತೀನಿ. ಬಾಯ್.